ಗಂಭೀರ ಗಾಯ, ಆತಂಕದಲ್ಲಿ ಗ್ರಾಮಸ್ಥರು. ಹೆಚ್ಚಾಗುತ್ತಿರುವ ಅಪಘಾತಗಳು, ಸಂಚಾರಿ ನಿಯಮ ಪಾಲನೆ ಮಾಡದ ಸವಾರರು, ಬಿಸಿ ಮುಟ್ಟಿಸಿದ ಪೊಲೀಸರು. ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ, ಹೈಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿ, ಶಾಸಕ ಕೆವೈ ನಂಜೇಗೌಡ ಸ್ಥಾನಕ್ಕೆ ಕುತ್ತು ತಂದ ಮಧ್ಯಂತರ ಆದೇಶ. ಪ್ರಧಾನಿ ಮೋದಿಯವರ 75ನೇ ಜನ್ಮದಿನಾಚರಣೆ ಹಿನ್ನೆಲೆ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಮೋ ಯುವ ರನ್ ವಾಕಥಾನ್, ಸಾವಿರಾರು ಮಂದಿ ಭಾಗಿಯಾಗುವ ನಿರೀಕ್ಷೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅವರು ತಮ್ಮ ಪಾಡಿಗೆ ತಾವು ಕೃಷಿ ಕಾಯಕದಲ್ಲಿ ನಿರತರಾಗಿದ್ದ ರೈತರು. ಬೆಳ್ಳಂಬೆಳಗ್ಗೆ ನೋಡುತ್ತಲೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ಎರಗಿದ ಕರಡಿಯಿಂದ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರುವಂತಾಗಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಕರಡಿ ದಾಳಿಗೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯ ಬೆಡ್ ಮೇಲೆ ಚಿಕಿತ್ಸೆ ಪಡೆಯುತ್ತಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಗುರುಕುಲ ನಾಗೇನಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಕರಡಿಯೊಂದು ರೈತ ನರಸಿಂಹರೆಡ್ಡಿ ಮೇಲೆ ದಾಳಿ ಮಾಡಿದೆ. ಟೊಮೊಟೊ ತೋಟದಲ್ಲಿ ಕೃಷಿ ಕೆಲಸ ಮಾಡಿಕೊಂಡಿದ್ದ ರೈತ ನರಸಿಂಹರೆಡ್ಡಿಯ ಮೇಲೆ ಕರಡಿ ಅಟ್ಯಾಕ್ ಮಾಡಿದ್ದು ಮುಖದ ಮೇಲೆ ಗಂಭೀರವಾಗಿ ಗಾಯಗೊಳಿಸಿದೆ. ರೈತ ನರಸಿಂಹರೆಡ್ಡಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಂತರ ಬಾಲಕುಂಟಳ್ಳಿ ಗ್ರಾಮದ ಬಳಿ ಕೃಷಿ ಕೆಲಸ ಮಾಡ್ತಾ ಇದ್ದ ರೈತ ಕೃಷ್ಣಪ್ಪ ಎಂಬುವರ ಮೇಲೂ ಸಹ ಕರಡಿ ದಾಳಿ ನಡೆಸಿದೆ. ಇದರಿಂದ ರೈತ ಕೃಷ್ಣಪ್ಪ ಸಹ ಗಂಭೀರವಾಗಿ ಗಾಯಗೊಂಡಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದು ಗುರುಕುಲನಾಗೇನಹಳ್ಳಿ ಮಗ್ಲಾಗಿ ಬೆಟ್ಟ ಐತೆ, ಅದ್ರ ಕೆಳಗೆ ನಮ್ಮ ತೋಟ. ತೋಟದಲ್ಲಿ ಆ ಯಪ್ಪನಿಗೆ ಫಸ್ಟು ಕಡ್ದದೆ ಇಲ್ಲಿ ಬಂದು ಅಲ್ಲಿದ್ದ ಪಾಪ. ತಿರ್ಗ ಆಮೇಲೆ ಓಡ್ ಬಂದ್ಬಿಟ್ಟದೆ. ನಮ್ಮ ತೋಟದಲ್ಲಿ, ನಮ್ಮ ತೋಟದ ಮಗ್ಲಾಗೆ ಬಾಳೆ ತೋಟ ಐತಿ, ಉದ್ದಕ್ಕೆ ಬೆಳೆದೈತಲ್ಲ, ಅದರಲ್ಲಿ ತೋಟದಲ್ಲಿ ಬಂದ್ಬಿಟ್ಟು ನಾನು ತೋಟದಲ್ಲಿ ನಾನಿದ್ರೆ ಅಲ್ಲಿ ಬಂದ ಮೇಲೆ ನಿಂತಿದ್ರೆ ಹಿಡ್ಕೊಂಡ್ಬಿಟ್ಟು ಬೀಳ್ಸ್ಕೊಂಡ್ಬಿಟ್ಟಿತ್ತು ಕೆಳಗೆ. ಕರಡಿ ಒಂದಿದ್ದೆ ಹಂಗೆ ಕೈ ಹಿಂಗೆ ಹಾಕ್ಬಿಟ್ಟು ನೋಡಿ, ಈ ಕೈಗೆ ಬೇರೆ ಉಗುರು ಬಿದ್ದದೆ, ಬಂದು ಕೆಳಗೆ ಬೀಳ್ಸ್ಕೊಂಡು ಬಾಯಿ ಹಾಕ್ಬಿಡ್ತು ಕೈಗೆ. ಕಣ್ಣನೇ ಕಿತ್ಬಿಡ್ತು. ನಾನು ಬಡ್ಕೊಂಡ್ಬಿಟ್ಟೆ, ಕಿಚ್ಕೊಂಡದಕ್ಕೆ ಬಿಟ್ಟು ಓಡೋಯ್ತು. ಆಮೇಲೆ ನಮ್ಮ ತೋಟದ ಮಗ್ಲಾಗಿದ್ದವರೆಲ್ಲ ಓಡ್ ಬಂದರು. ಒಂದಿಬ್ರು ಇದ್ರು ಅಲ್ಲಿ ನಮ್ಮ ತೋಟದ ಮಗ್ಲಾಗೆ. ಅವ್ರು ಓಡ್ ಬಂದರು, ಯಾಕೆ ಅಂತ. ಈಗ ಹಿಂಗೆ ನೋಡು ಅಂತ ಅವರು ನೋಡಿದ್ರು, ಕರಡಿನ ಓಡೋಯ್ತು ಕಿಚ್ಕೊಂಡಿದ್ದಕ್ಕೆ. ಆವಾಗ ಅವರೆಲ್ಲ ಓಡ್ ಬಂದು ನಮ್ಮ ಫೋನ್ ಮಾಡಿ ನನ್ನ ಮಗನಿಗೆ ಈಗ ಗಾಡಿಯಲ್ಲಿ ಹಾಕ್ಕೊಂಡು ಬಂದರು ಇಲ್ಲಿಗೆ. ಇವಾಗ ಇದೊಂದು ಭಯ ಆಗೋಗ್ಬಿಟ್ಟೈತೆ. ಅಲ್ಲಿ ಏರಿ ಬೇರೆ ಐತೆ, ಏರಿ ಮೇಲೆ ಬೇಜಾನ್ ಗಿಡವೇ, ಹಳ್ಳ ಐತೆ ನಮ್ಮ ತೋಟದ ಮಗ್ಲಾಗೆ. ಹಳ್ಳದ ಮಗ್ಲಾಗೆ ಹೋಯ್ತು, ಅಲ್ಲಿ ಎಲ್ಲನ ಗಿಡಗಳಾಗೆ ಆಯಿತು, ಇಲ್ಲ ಬೇರೆ ಕಡೆನೇ ಹೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿ ಹೆಂಗಿತ್ತು? ಅಟ್ಯಾಚ್ ಮಾಡಿದಾಗ ನನಗೆ ಆಟ ಬೈಲಾದಂಗೆ ಆಗೋಯ್ತಪ್ಪ. ಹಂಗೆ ಬಂದು ಹಂಗೆ ಕೈ ಹಾಕ್ಬಿಡ್ತು, ಇಲ್ಲಿಗೆ ಹಾಕ್ಬಿಟ್ಟು ಬೀಳ್ಸ್ಕೊಂಡ್ಬಿಡ್ತು. ನೀವು ತೋಟದ ಹತ್ರ ಏನು ಮಾಡ್ತಿದ್ರು? ನಾನು ತೋಟ ನೋಡ್ತಾ ಇದ್ದೆ. ಮೊನ್ನೆ ಅಡಿಕೆ ಸೊಸಿನೂ ಬಾಳೆ ಸೊಸಿ ಉಣಿತೀವಿ, ಏನು ಒಂದೊಂದು ಮಧ್ಯ ಬಾಳೆ ಸೊಸಿ ಉಣಿತೀವಿ. ಮೊನ್ನೆ ಎಲ್ಲ ಒಂದು 20 ದಿನ ತಿಂಗಳಾಯ್ತು ಅಷ್ಟೇ ಉಣಿ. ಅದರಲ್ಲಿ ಓಡಾಡ್ತಾ ಇದ್ದೆ ನಾನು ನೋಡ್ಕೊಂಡು. ನೀರು ಬಿಡಬೇಕಾಯ್ತು, ನನಗೆ ಗೊಬ್ಬರ ಕೊಟ್ಟಿದ್ವು, ಅದಕ್ಕೆ ಓಡಾಡ್ತಾ ಇದ್ದೆ ನೋಡ್ಕೊಂಡು. ಸುಮಾರು ಎಷ್ಟೊತ್ತಿಗಾಗಿದ್ದು? ಇದಾ ಒಂದು 8 ಕಾಲು ಆಗಿತ್ತು. ಗುರುಕುಲ ನಾಗೇನಹಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ನರಸಿಂಹಯ್ಯನವರು ಟಮಾಟೋ ಗಿಡದಲ್ಲಿ ಔಷಧಿ ಹೊಡಿತಾ ಇದ್ರು. ಔಷಧಿ ಹೊಡಿಬೇಕಾದ್ರೆ ಬೆಳಗ್ಗೆ 8 ಗಂಟೆ ಹಂಗೆ ಬಂದಿದ್ದೆ ತಡ, ಕಚ್ಚಿದ್ದೆ ತಡ, ಕಚ್ಚಿಬಿಟ್ಟು ಮಕ ಎಲ್ಲ ಚಿಪ್ಪಿಬಿಟ್ಟು ಓಡೋಗ್ಬಿಟ್ಟಿದೆ ಸರ್. ಅದು ಕರಡಿ ಸರ್, ಕರಡಿ ಬಂದು ಕಚ್ಚಿದೆ ತಡ ಓಡೋಗ್ಬಿಡ್ತು. ಅಲ್ಲಿರೋ ಜನ ಎಲ್ಲ ಓಡೋಗ್ಬಿಟ್ರು. ಮತ್ತು ಬಾಲ್ಕುಂಟಳ್ಳಿಯಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬ ಅಪ್ಪನ ಕಚ್ಚೈತೆ, ಅವ್ರಿಗೂ ಸ್ವಲ್ಪ ಇಂಜುರಿ ಆಗೈತೆ. ಮಾವ ಸರ್, ಅವರು ಔಷಧಿ ಹೊಡಿತಾ ಇದ್ರು ಸರ್ ಟೊಮಾಟೊ ಗಿಡಕ್ಕೆ. ಅದೇ ಸರ್, ಶ್ರೀನಿವಾಸ ಸಾಗರ ಕಡೆಯಿಂದ ಬಂತು, ಮತ್ತು ಹಳ್ಳಿ ಕಡೆಯಿಂದ ಹೊರಟೋಗೈತೆ. ಭಯಂಕರವಾಗಿತ್ತು ಸರ್ ಕರಡಿ. ಹಾಂ, ನೋಡಿದ್ದೀವಿ ಸರ್. ಮಾಮೂಲಿ ದಪ್ಪಾಗೈತೆ ಸರ್ ಅದು. ಅದು ಅನ್ಎಕ್ಸ್ಪೆಕ್ಟೆಡ್ ಭಯ ಆಗಿ ಓಡೋಗಿ ಬಂದುಬಿಟ್ಟೈತೆ ಸರ್ ಅದು. ಆ ಕಡೆಯಿಂದ ಯಾವ ಕಡೆಯಿಂದ ಬಂತೋ ಗೊತ್ತಿಲ್ಲ, ಬಟ್ ಬಂದಿದ್ದ ತಡ ಚಿಪ್ ಬಿಟ್ಟು ಹೊರಟೋಗ್ಬಿಟ್ಟೈತೆ. ಇಲ್ಲ ಬಂದಿದ್ದ ತಡ ಅವ್ರನ್ನ ಫೇಸ್ನ ಅಟ್ಯಾಕ್ ಮಾಡಿಬಿಟ್ಟು ಇದಾಗ್ಬಿಟ್ಟೈತೆ. ಜಾಸ್ತಿ ಇಂಜುರಿ ಆಗಿದೆ ಸರ್ ಅದು. ಅದೇ ಸರ್, ಅವರು ಬೆಂಗಳೂರಿಗೆ ವಿಕ್ಟೋರಿಯಾ ಕಳಿಸ್ಬಿಡ್ಬೇಕು ಅಂತವ್ರೆ. ಹೌದು,
ಹಾಂ ಮೇಜರ್ ಆಗಿದೆ ಸರ್. ಅಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಫಾರೆಸ್ಟ್ ಅವರು ಏನಾದರೂ? ಹಾಂ ರಕ್ಷಣೆ ಇಲ್ಲ ಸರ್ ಅಲ್ಲಿ. ಫಾರೆಸ್ಟ್ ಅವರು ಏನಾದರೂ ಬೋನ್ ಇಡಬೇಕು? ಹಾಂ ಇಡಬೇಕು ಸರ್, ಬೋನ್ ಇಡಬೇಕು, ರಕ್ಷಣೆ ಕೊಡ್ಬೇಕು ಸರ್ ಅಲ್ಲಿ. ಅಲ್ಲ ಸುತ್ತಮುತ್ತ ಏನಾದರೂ ಫಾರೆಸ್ಟ್ ಇದೆಯಾ ಅಥವಾ ಇಲ್ಲ? ಇದೆ ಸರ್, ಫಾರೆಸ್ಟ್ ಇದೆ ಸರ್ ಅದ್ರ ಕಡೆ. ಇದು ಅಟ್ಯಾಕ್ ಆಗಿರೋಂಥದ್ದು ಫಾರೆಸ್ಟ್ ಲ್ಯಾಂಡ್ ಅಲ್ಲ ಮಾಮೂಲಿ ಲ್ಯಾಂಡ್ ಅಲ್ಲ ಸರ್, ಅದು ಅವ್ರ ತೋಟದಲ್ಲಿ ಬಂದು ಕಚ್ಚಿ ಹೋಗಿರೋದು. ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ. ಇನ್ನು ಚಿಕ್ಕಬಳ್ಳಾಪುರದ ಗುರುಕುಲ ನಾಗೇನಹಳ್ಳಿ ಗ್ರಾಮದ ಬಳಿ ಕರಡಿ ದಾಳಿಯಿಂದ ಆಸ್ಪತ್ರೆ ಪಾಲಾಗಿದ್ದ ರೈತರು ಚಿಕಿತ್ಸೆ ಪಡೆಯುತ್ತಾ ಇದ್ದ ಆಸ್ಪತ್ರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಅವರು ಭೇಟಿ ನೀಡಿ ಘಟನೆ ಬಗ್ಗೆ ವಿಚಾರಿಸಿ ಆರೋಗ್ಯಾಧಿಕಾರಿಗಳಿಂದ ಗಾಯಾಳುಗಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದಾರೆ. ಗಾಯಾಳುಗಳ ಸಂಬಂಧಿಕರ ಜೊತೆ ಮಾತುಕತೆ ನಡೆಸಿದ್ದು, ನಿಮ್ಮ ಜೊತೆ ನಾವಿದ್ದೇವೆ, ರೋಗಿಗಳ ಸಂಪೂರ್ಣ ವೆಚ್ಚ ಅರಣ್ಯ ಇಲಾಖೆಯಿಂದ ಭರಿಸುವುದಾಗಿ ಹೇಳಿ, ಜೊತೆಗೆ ಸರ್ಕಾರದಿಂದ ಸಿಗುವಂತಹ ಪರಿಹಾರ ಹಣವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ರೈತರು ಕರಡಿಗಳ ಸಹವಾಸಕ್ಕೆ ಹೋಗದಂತೆ ಹಾಗೂ ಕರಡಿ ಕಂಡಾಗ ಏನು ಮಾಡಬೇಕು ಏನು ಮಾಡಬಾರದು ಎಂಬ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಗುರುಕುಲ ನಾಗೇನಹಳ್ಳಿ ಸರ್ವೆ ನಂಬರ್ 11ರಲ್ಲಿ ಇಬ್ಬರು ರೈತರ ಮೇಲೆ ಕರಡಿ ದಾಳಿ ಮಾಡಿದೆ. ಒಬ್ಬರು ನರಸಿಂಹಯ್ಯನವರು, ಇನ್ನೊಬ್ಬರು ಕೃಷ್ಣಪ್ಪನವರು. ಅವರಲ್ಲಿ ನರಸಿಂಹಯ್ಯನವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಏಟಾಗಿದೆ. ಅವ್ರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಶುಶ್ರೂಷೆ ಕೊಡಿಸಿದ್ದೀವಿ. ನಂತರ ಅವರು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಆ್ಯಂಬ್ಯುಲೆನ್ಸಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಇಬ್ಬರೂ ಸಹ ಒಳ್ಳೆಯ ಅವ್ರಿಗೆ ಶುಶ್ರೂಷೆ ನೀಡಿದ್ದೀವಿ ಮತ್ತು ಇಬ್ಬರೂ ಸಹ ಅಪಾಯದಿಂದ ಪಾರಾಗಿದ್ದಾರೆ. ಮುಂಜಾನೆ ಇವರು ತೋಟಕ್ಕೆ ಅವರ ಕೆಲಸಕ್ಕೆ ಹೋಗಿದ್ದಾರೆ. ಈ ಪ್ರದೇಶದಲ್ಲಿ ಪ್ರಾಣಿಗಳು ರಾತ್ರಿ ಹೊತ್ತಿನಲ್ಲಿ ಆಹಾರ ಹರಿಸ್ಕೊಂಡು ಗುಡ್ಡದಿಂದ ಹೊಲಗಳಿಗೆ ಬರ್ತವೆ. ಈ ರೀತಿ ಬಂದಂಥ ಕರಡಿ ಇನ್ನೂ ವಾಪಸ್ ಹೋಗಿರಲಿಲ್ಲ. ಆ ಟೈಮಲ್ಲಿ ರೈತರು ತಮ್ಮ ದೈನಂದಿನ ಕೆಲಸಗಳಿಗೋಸ್ಕರ ತೋಟಕ್ಕೆ ಹೋದಾಗ ಇಬ್ಬರು ಮುಖಾಮುಖಿಯಾಗಿ ಅಲ್ಲಿ ಈ ಘಟನೆ ನಡೆದಿದೆ. ಇವ್ರ ಚಿಕಿತ್ಸೆಗೆ ಏನೇ ಖರ್ಚು ವೆಚ್ಚ ಬಂದರೂ ಸಹ ಅದನ್ನು ಸರ್ಕಾರದಿಂದ ಪಾವತಿಸಲಾಗುತ್ತೆ. ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಇವಾಗ ಬೆಂಗಳೂರಿಗೆ ಏನು ಕಳಿಸ್ಕೊಟ್ಟಿದ್ದೀವಿ ಆ ವೆಚ್ಚ, ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಆಗುವಂಥ ವೆಚ್ಚ, ಮತ್ತು ಅದಲ್ಲದೆ ಇನ್ನೂ ಹೆಚ್ಚಿನ ತಜ್ಞ ವೈದ್ಯರಿಂದ ಅವ್ರಿಗೆ ಚಿಕಿತ್ಸೆ ಬೇಕು ಅಂದರೆ ಆ ವೆಚ್ಚನೂ ಕೂಡ ಸರ್ಕಾರದಿಂದನೇ ಭರಿಸ್ತೀವಿ. ಅದೇ ಇವಾಗ ಕಾಡಂಚಿನ ಪ್ರದೇಶಗಳಲ್ಲಿ ಇದು ಕರಡಿಗಳು ಆಹಾರ ಹುಡ್ಕೊಂಡು ಹೊಲಕ್ಕೆ ಬರೋದು ಇದು ಸರ್ವೇ ಸಾಮಾನ್ಯ. ಇದು ಭಾಳಷ್ಟು ವರ್ಷಗಳಿಂದ ಇದೇ ರೀತಿ ಒಂದು ಪದ್ಧತಿ ಇದೆ. ಆಮೇಲೆ ಸಹಬಾಳ್ವೆ ಮಾಡ್ಕೊಂಡೇ ಬಂದಿದ್ದಾರೆ ಜನ. ಇಲ್ಲಿ ನೀವು ನಮ್ಮ ಮಧುಗಿರಿ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಪಾವಗಡ ಎಲ್ಲ ಕಡೆನೂ ಸಹ ಕರಡಿಗಳ ಸಂತತಿ ತುಂಬ ಚೆನ್ನಾಗಿದೆ. ಎಷ್ಟೋ ವರ್ಷಗಳಿಂದ ಸಹಬಾಳ್ವೆ ಮಾಡ್ಕೊಂಡು ಬಂದಿದ್ದಾರೆ ಜನಗಳು. ಅವುಗಳನ್ನ ಇಷ್ಟಪಡೋದ್ರಿಂದನೇ ಅವು ಇಲ್ಲಿ ಇದ್ದಾವೆ. ಜನಗಳೇ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿರೋದು ಈ ಒಂದು ಪ್ರದೇಶದಲ್ಲಿ. ಆದ್ದರಿಂದ ಏನೂ ತೊಂದರೆ ಇಲ್ಲ. ಈ ರೀತಿ ಒಂದು ಆಕಸ್ಮಿಕವಾಗಿ ದುರದೃಷ್ಟಕರವಾಗಿ ಇದರ ಒಂದೊಂದು ಘಟನೆಗಳು ಆಗ್ತವೆ. ಆದರೂ ಸಹ ಇವು ನಮ್ಮ ದೇಶದ ಅಮೂಲ್ಯವಾದ ಆಸ್ತಿಗಳು, ವನ್ಯಪ್ರಾಣಿಗಳು. ಅವು ಸಹ ಅವಕ್ಕೆ ನಮಗೆಷ್ಟು ಇರಲಿಕ್ಕೆ ಅಧಿಕಾರ ಇದೆಯೋ ವನ್ಯಪ್ರಾಣಿಗಳಿಗೂ ಸಹ ಈ ಭೂಮಿ ಮೇಲೆ ಇರಲಿಕ್ಕೆ ಅಷ್ಟೇ ಅಧಿಕಾರ ಇದೆ. ನಾವು ಅದನ್ನು ಸಹಬಾಳ್ವೆ ಮಾಡಿಕೊಂಡು ಅವುಗಳನ್ನೂ ಸಹ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಇರಬೇಕಾಗುತ್ತೆ. ಅದು ಈ ರೀತಿ ಕರಡಿಗಳು ತೋಟಗಳಲ್ಲಿದ್ದಾಗ ಮುಖಾಮುಖಿ ಆದಾಗ ಆದಷ್ಟು ಶಬ್ದ ಮಾಡ್ದೇ ದೂರದಲ್ಲೇ ಉಳಿದು ಕಾಯಬೇಕು. ಅದು ಹಗಲೊತ್ತಾಗ್ತಿದ್ದಂಗೆ ಅದು ವಾಪಸ್ ಅದು ಅರಣ್ಯಕ್ಕೆ ಹೊರಟೋಗುತ್ತೆ. ಯಾವುದೇ ರೀತಿ ತೊಂದರೆ ಮಾಡಲ್ಲ. ಎಸ್ಪೆಷಲಿ ಅವು ಮರಿಗಳ ಜೊತೆ ಇದ್ದಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಅದು ನೋಡಿದಾಗ ಏನೂ ಇಲ್ಲ, ಶಬ್ದ ಮಾಡ್ದಂಗೆ ದೂರದಲ್ಲಿ ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಹೋಗಿ ಕಾಯಬೇಕಷ್ಟೇ. ಅದರಷ್ಟಕ್ಕೆ ಅದು ಹೊರಟೋಗುತ್ತೆ. ಅದನ್ನು ಬೆದರಿಸ್ಲಿಕ್ಕೆ ಹೋಗೋದು, ಅದಕ್ಕೆ ಕಲ್ಲು ಹೊಡೆಯೋದು, ಶಬ್ದ ಮಾಡೋದೆಲ್ಲ ಮಾಡಿದಾಗ ಅದು ಮರಿಗಳಿಗೆ ಅಥವಾ ಅದಕ್ಕೇನೆ ತೊಂದರೆ ಉಂಟಾಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಅದು ಬಂದು ಮನುಷ್ಯನ ಮೇಲೆ ದಾಳಿ ಮಾಡಿಬಿಡುತ್ತೆ. ಮುಖಾಮುಖಿ ಆದಾಗ ಆದಷ್ಟು ನಾವು ಸೈಲೆಂಟಾಗಿ ಅದರ ದಾರಿನ ಬಿಟ್ಬಿಟ್ಟು ದೂರಕ್ಕೆ ಹೋಗಿ ಸುರಕ್ಷಿತ ಪ್ರದೇಶದಲ್ಲಿ ನಿಂತ್ಕೊಂಡು ಕಾಯಬೇಕು. ಅಲ್ಲಿ ಆವಾಗ ಆ ಪ್ರಾಣಿ ಅದರ ಪಾಡಿಗೆ ಅದು ಹೊರಟೋಗುತ್ತೆ. ಇನ್ನು ಇತ್ತೀಚೆಗೆ ಕಾಡಿನ ಪ್ರಾಣಿಗಳು ನಾಡಿಗೆ ಲಗ್ಗೆ ಇಟ್ಟು ಅವಾಂತರ ಸೃಷ್ಟಿ ಮಾಡುತ್ತಿವೆ. ಅದರಲ್ಲೂ ಗುರುಕುಲ ನಾಗೇನಹಳ್ಳಿ ಗ್ರಾಮದ ಬಳಿ ಕರಡಿ ದಾಳಿಗೆ ಹೆದರಿದ ಸ್ಥಳೀಯರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದ ಬೈಕ್ ಸವಾರರಿಗೆ ಚಿಂತಾಮಣಿ ಪೊಲೀಸರು ಬಿಸಿ ಮುಟ್ಟಿಸಿ ಎಚ್ಚರಿಕೆ ನೀಡಿದ್ದಾರೆ.
ಚಿಂತಾಮಣಿ ನಗರ ಭಾಗದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದ ತಂಡ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವವರನ್ನ ಹಿಡಿದು ವಿಶೇಷ ಕಾರ್ಯಾಚರಣೆ ನಡೆಸಿ ದಂಡ ಹಾಕಿದ್ದಾರೆ. ದ್ವಿಚಕ್ರ ವಾಹನ ಸವಾರರ ನಿಯಮ ಉಲ್ಲಂಘನೆ ಹೆಚ್ಚಾಗಿರುವ ಕಾರಣ ಪೊಲೀಸರು ರಸ್ತೆಯಲ್ಲಿಯೇ ಕೇಸ್ ದಾಖಲಿಸಿ ದಂಡ ವಿಧಿಸುವ ಕ್ರಮಕ್ಕೆ ಮುಂದಾಗಿದ್ದಾರೆ. ಚಿಂತಾಮಣಿ ನಗರ ಭಾಗದಲ್ಲಿ ಹಲವು ವಾಹನ ಸವಾರರಿಗೆ ವಾಹನ ಪರವಾನಗಿ, ಎಫ್ಸಿ, ಇನ್ಶೂರೆನ್ಸ್ ಈಗಲೂ ಇಲ್ಲದೆ ಓಡಾಡುತ್ತಿವೆ. ಅಂತಹ ವಾಹನಗಳನ್ನು ಹಿಡಿದು ಅವರಿಗೆ ದಂಡ ಹಾಕಬೇಕೆಂದು ಪ್ರಜ್ಞಾವಂತರು ಪೊಲೀಸರನ್ನು ಒತ್ತಾಯಿಸಿದ್ದಾರೆ. ಅದೇ ಅಲ್ಲದೆ ನಗರ ಭಾಗದಲ್ಲಿ 18 ವರ್ಷಕ್ಕಿಂತ ಕೆಳಗಿರುವ ಯುವಕರು ಬೈಕ್ಗಳನ್ನು ಓಡಿಸುವ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಅನಾಹುತಗಳು ಆಗುವ ಮುಂಚೆ ಪೊಲೀಸರು ಇವರುಗಳ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಲು ಮುಂದಾಗಬೇಕಾಗಿದೆ. ಸೈಡಿಗೆ ಬನ್ನಿ, ಸೈಡ್ಗೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಮಾಲೂರು ಶಾಸಕ ಕೆವೈ ನಂಜೇಗೌಡ 2023ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನವಾಗಿ ಕಾಂಗ್ರೆಸ್ ಶಾಸಕ ಅಧಿಕಾರಕ್ಕೆ ಬಂದಿದ್ದಾರೆಂದು ಹೈಕೋರ್ಟ್ ಮೊರೆ ಹೋಗಲಾಗಿತ್ತು. ಇದೀಗ ಶಾಸಕ ಕೆವೈ ನಂಜೇಗೌಡರನ್ನು ಹೈಕೋರ್ಟ್ ಅಸಿಂಧುಗೊಳಿಸಿ ಮಧ್ಯಂತರ ಆದೇಶ ಹೊರಡಿಸಿದೆ. ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರು ಮಾಲೂರಿನಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡರು, ಶ್ರೀಮಾನ್ ನಂಜೇಗೌಡರು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಅವರ ಆಯ್ಕೆಯನ್ನು ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿ ಚುನಾವಣಾ ತಕರಾರು ಅರ್ಜಿಯನ್ನು ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ಪೀಠ ವಿಚಾರಣೆ ನಡೆಸಿ ಮತಗಳ ಮರು ಎಣಿಕೆಗೆ ಮಧ್ಯಂತರ ಆದೇಶ ನೀಡಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಕೆವೈ ನಂಜೇಗೌಡ 248 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಈ ಆಯ್ಕೆಯನ್ನು ಪ್ರಶ್ನಿಸಿ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಕೆಎಸ್ ಮಂಜುನಾಥ ಗೌಡ ಹೈಕೋರ್ಟ್ಗೆ ಚುನಾವಣಾ ತಕರಾರು ಅರ್ಜಿ ಸಲ್ಲಿಸಿದ್ದರು. ಇನ್ನು ಮತ ಎಣಿಕೆಯಲ್ಲಿ ಲೋಪವಿದ್ದು ಮರು ಎಣಿಕೆಗೆ ಆದೇಶ ನೀಡಬೇಕು ಎಂದು ವಾದಿಸಿದ್ದರು. ಕಳೆದ 2 ವರ್ಷಗಳ ವಿಚಾರಣೆಯ ನಂತರ ಮಧ್ಯಂತರ ಆದೇಶ ನೀಡಿರುವ ಹೈಕೋರ್ಟ್ ಆಯ್ಕೆಯನ್ನ ಅಸಿಂಧುಗೊಳಿಸಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಿ, ನಮ್ಮ ದೇಶದಲ್ಲಿ ಮತಗಳ್ಳತನ, ಚುನಾವಣಾ ಅಕ್ರಮಕ್ಕೆ ಯಾರಾದರೂ ಪಿತಾಮಹ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ವಾಮ ಮಾರ್ಗಗಳಿಂದ ಚುನಾವಣೆ ಗೆಲ್ಲುವುದರಲ್ಲಿ ಕಾಂಗ್ರೆಸ್ನವರು ಮೊದಲಿಂದಲೂ ನಿಸ್ಸೀಮರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಹೈಕೋರ್ಟ್ ನೀಡಿರುವ ತೀರ್ಪು ಅತ್ಯಂತ ಸ್ವಾಗತಾರ್ಹ ಎಂದಿದ್ದಾರೆ. ಇದೇ ರೀತಿ ಅಕ್ರಮ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಡೆದಿರುವ ಬಗ್ಗೆ ಅನುಮಾನವಿದ್ದು ಸೂಕ್ತ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಮಾಲೂರಿನಲ್ಲಿ
ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮುಲ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡರು, ಶ್ರೀಮಾನ್ ನಂಜೇಗೌಡರು ಅವರು ಚುನಾಯಿತರಾಗಿ ಏನು ಆಯ್ಕೆ ಆಗಿದ್ದರು ಅದನ್ನು ಅಸಿಂಧು ಮಾಡಿದ್ದಾರೆ. ಅದನ್ನು ಅಸಿಂಧು ಮಾಡಿ 4 ವಾರಗಳ ಸಮಯ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ, ಆಯುಕ್ತರು ಕೊಟ್ಟಿದ್ದಾರೆ. 4 ವಾರದ ಒಳಗಡೆ ಸರಿಯಾದಂಥ ರೀತಿಯಲ್ಲಿ ಮತ ಎಣಿಕೆ ಮಾಡಿ, ಪುನರ್ ಮತ ಎಣಿಕೆ ಮಾಡಿ, ಯಾರು ನಿಜವಾದಂಥ ವ್ಯಕ್ತಿ ಅಲ್ಲಿ ಗೆದ್ದಿದ್ದಾರೆ ಅವರನ್ನು ಶಾಸಕರನ್ನಾಗಿ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಮೊದಲನೇದಾಗಿ ಈ ಒಂದು ಪ್ರಜಾಪ್ರಭುತ್ವ ಉಳಿಯುತ್ತೆ, ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ, ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಏನು ಅಧಿಕಾರ ಇನ್ನೇನು ಬಂದೇ ಬಿಡುತ್ತೆ ಅಂತೇಳಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡ್ದಿರ ಆ ಸಂದರ್ಭದಲ್ಲಿ ಮತ ಎಣಿಕೆ ನಡೆಯುವಂಥ ಪ್ರಕ್ರಿಯೆ ಅದನ್ನು ರೆಕಾರ್ಡೇ ಮಾಡಿಲ್ಲ. ಯಾವುದೇ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ನಿಯಮ ಬಾಹಿರವಾಗಿ ಅವತ್ತು ಇನ್ನೇನು ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರುಗಳು, ಕಾಂಗ್ರೆಸ್ನ ನಾಯಕರುಗಳ ಮಾತನ್ನು ಕೇಳಿ ಅಂದಿನ ಜಿಲ್ಲಾಧಿಕಾರಿಗಳು, ಅಂದಿನ ಮತ ಎಣಿಕೆಗೆ ಯಾರೆಲ್ಲ ಜವಾಬ್ದಾರರಿದ್ದರು ಅಧಿಕಾರಿಗಳು, ಅವರು ಮಾಡಿದಂಥ ಈ ಕೆಲಸಕ್ಕೆ ಇವತ್ತು ಹೈಕೋರ್ಟ್ ಆಕ್ಷೇಪ ಮಾಡಿದೆ, ಸ್ಟ್ರಿಕ್ಚರ್ ಪಾಸ್ ಮಾಡಿದೆ. ಜಿಲ್ಲಾಧಿಕಾರಿಗಳ ವಿರುದ್ಧ, ಅವರ ನಡತೆ ವಿರುದ್ಧ ಸ್ಟ್ರಿಕ್ಚರ್ಸನ್ನು ಪಾಸ್ ಮಾಡಿದ್ದಾರೆ, ಭಾಳ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ. ಇದನ್ನು ಕೂಡ ತಾವು ಗಮನಿಸಬೇಕಾಗ್ತದೆ. ಕಾಂಗ್ರೆಸ್ನವರು EVM ಮೂಲಕ ಗೆದ್ದು EVM ಸರಿ ಇಲ್ಲ, ಇವತ್ತು ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ EVMನೇ ನೀವು ಸರಿಯಾಗಿ ಕೌಂಟ್ ಮಾಡಿಸ್ದಿರ, EVMನಲ್ಲೇ ಇಷ್ಟು ಮೋಸ ಮಾಡಲಿಕ್ಕೆ ಹೊರಡುವಂಥ ಸಂಪ್ರದಾಯ ಮನಸ್ಥಿತಿ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಪಕ್ಷ ಭಾಳ ಹಿಂದಿನಿಂದಲೂ ಕೂಡ ಯಾರಾದರೂ ರಾಜಕಾರಣದಲ್ಲಿ ವಾಮ ಮಾರ್ಗದಿಂದ, ಚುನಾವಣೆಯ ವಾಮ ಮಾರ್ಗದಿಂದ ಗೆದ್ದಿರೋದು ಇತಿಹಾಸದಲ್ಲಿ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನಲ್ಲೇ ಭಾಳ ಹೆಚ್ಚಾಗಿ ಗೆದ್ದಿರುವಂಥದ್ದು. ಹಿಂದೆ ಇತಿಹಾಸದಲ್ಲಿ ನೀವು ತಗೊಂಡು ನೋಡಿ, ಯಾವಾಗ ಬ್ಯಾಲೆಟ್ ಪೇಪರ್ ಇದ್ದಾಗ. EVM ಬಂದ ಮೇಲೆ ಸಾಕಷ್ಟು ಸುಧಾರಣೆಗಳಾಗಿದೆ, ಪಾರದರ್ಶಕವಾಗಿ ಆಗ್ತಾಯಿದೆ, ಯಾರೂ ಕೂಡ ಮೋಸ ಮಾಡಲಿಕ್ಕಾಗಲ್ಲ. ಇವತ್ತು ನೋಡಿ, ಅವರು ಅವತ್ತು ಮೋಸ ಅಥವಾ ನಿಯಮ ಬಾಹಿರವಾಗಿ ಮಾಡಿದ್ರೂ ಕೂಡ ಇವತ್ತು ಹೈಕೋರ್ಟ್ ಮತ್ತೆ ಪುನರ್ ಎಣಿಕೆಯನ್ನು ಮಾಡಲಿಕ್ಕೆ ಆದೇಶ ಮಾಡಿದೆ. ಇವತ್ತು ಮತ್ತೆ ಪುನರ್ ಎಣಿಕೆ ಮಾಡ್ತಾರೆ, ನಾವೆಲ್ಲ ಅಲ್ಲಿರ್ತೇವೆ, ಯಾವ್ದು ಸತ್ಯ ಅಂತ ಗೊತ್ತಾಗುತ್ತೆ. ನನಗೆ ವಿಶ್ವಾಸ ಇದೆ, ಮಂಜುನಾಥ್ ಗೌಡ್ರೆ ನಿಜವಾಗ್ಲೂ ಕೂಡ ಮಾಲೂರಿನ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಹೆಚ್ಚಿನ ಮತಗಳು ಬಂದಿದ್ದಿದ್ದು ಅಂತ ನನಗೆ ಮಾಹಿತಿ ಇದೆ, ನನಗೆ ವಿಶ್ವಾಸ ಇದೆ. ಹಾಗಾಗಿ ಮತ್ತೊಂದು ಶಾಸಕರ ಒಂದು ನಂಬರು ನಮ್ಮ BJP ಪಾರ್ಟಿಗೆ ನಮ್ಮ ಅವಳಿ ಜಿಲ್ಲೆ ಕೋಲಾರ ಮಾಲೂರಿನಲ್ಲಿ ಆಗುತ್ತೆ ಅಂತ ನನಗೆ ಭಾಳ ವಿಶ್ವಾಸ ನನಗಿದೆ. ಒಂದನೇದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 30/9/2025 ರಿಂದ 2/10/2025 3 ದಿನಗಳ ಕಾಲ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ
ದಿನಾಂಕ 30/9/2025 ಮಂಗಳವಾರದಂದು ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಂದ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ವೇದಿಗಳಲ್ಲಿ ಅಂಬಾರಿಯೊಂದಿಗೆ ಡೊಳ್ಳು ಕುಣಿತ, ಕೀಲು ಕುಣಿತ, ವೀರಗಾಸೆ ಕುಣಿತವನ್ನ ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಶ್ರೀ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ ಕೂಡ ಸಿಗುತ್ತೆ. ಈ ಸಾಫ್ಟ್ವೇರ್ ಅಲ್ಲಿ ತುಂಬಾ ವಿಶೇಷವಾಗಿ ಏನಿದೆ ಅಂತ ಹೇಳಿದ್ರೆ ಸ್ಕೇಲ್ ಫಾರ್ಮಿಂಗ್ ಅಂಡ್ ಹೇರ್ ಫಾಲಿಂಗ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ನೀವು ಎಲ್ಲಿ ಬೇಕಾದರೂ ಕೂಡ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, ಬಿಬಿ ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7996776777. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366111199. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಮೋ ಯುವರನ್ ವಾಕಥಾನ್ಗೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ರೀತಿಯಲ್ಲಿ ಭಾವನೆಯನ್ನು
ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರ 75 ವರ್ಷಗಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಸಂಭ್ರಮದಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಅದ್ದೂರಿ ಆಚರಣೆಗೆ ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಂಸದ ಸುಧಾಕರ್ ಮಾತನಾಡಿ, ಸೆಪ್ಟೆಂಬರ್ 17 ಬಂತು ಅಂದರೆ ಸಾಕು, ರಾಷ್ಟ್ರ ವ್ಯಾಪ್ತಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಲಿದೆ. ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 75ನೇ ಹುಟ್ಟುಹಬ್ಬ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕೋಟ್ಯಾಂತರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಲಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಸಾವಿರಾರು ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ವಿದ್ಯಾರ್ಥಿಗಳು ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಿಂದ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ನಮೋ ಯುವ ರನ್ ವಾಕಥಾನ್ ಮಾಡುವ ಮೂಲಕ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಇದರಿಗೆ ಮೊದಲನೇದಾಗಿ ನಿಮಗೆ ಸ್ವಾಗತ ಮಾಡ್ತೀನಿ. ನಾಳೆ ತಮಗೆಲ್ಲ ಗೊತ್ತಿದೆ, ಸೆಪ್ಟೆಂಬರ್ 17ನೇ ತಾರೀಕು ಅಂದರೆ ಒಂದು ಹಬ್ಬ. ಇಡೀ ಭಾರತೀಯರಿಗೆ 140 ಕೋಟಿ ಜನರಿಗೆ ಕೂಡ ನಮ್ಮ ಮನೇಲಿ ಏನೋ ಒಂದು ಹಬ್ಬ, ನಮ್ಮ ತಂದೆಯವರು ಹುಟ್ಟುಹಬ್ಬನ ಅಥವಾ ನಮ್ಮ ಅಣ್ಣನ ಹುಟ್ಟುಹಬ್ಬನ, ಈ ರೀತಿಯಲ್ಲಿ ಭಾವನೆಯನ್ನು ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ನಮ್ಮ ಆದರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರ 75 ವರ್ಷಗಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಡೀ ಭಾರತದಲ್ಲೇ ಅಲ್ಲ, ವಿಶ್ವದಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಸಂಭ್ರಮದಿಂದ, ಸಂತೋಷದಿಂದ, ಹೆಮ್ಮೆಯಿಂದ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ಅಂತಂದರೆ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡುವಂಥ ಹಬ್ಬ ಅಲ್ಲ ಇದು. ಮಾನ್ಯ ನರೇಂದ್ರ ಮೋದಿಯವರ ಜೀವನವೇ ಒಂದು ಸೇವೆಗೆ, ವಿಶೇಷವಾಗಿ ತಾಯಿ ಭಾರತಾಂಬೆಗೆ, ಭಾರತ್ ಮಾತೆಗೆ ಅವರ ಇಡೀ ಜೀವನ ಯಾವ ರೀತಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಇವರ ಹುಟ್ಟುಹಬ್ಬವನ್ನು 75 ವರ್ಷಗಳು ಕಳೆದಿರ್ತಕ್ಕಂಥ, ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಕೂಡ ನಾವು ಸೇವೆ ಮಾಡೋದ್ರ ಮೂಲಕ ಅವರಿಗೆ ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ 15 ದಿವಸಗಳ ಕಾಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷಕ ಅಂತೇಳಿ ಇದನ್ನು ನಾವು ಮಾಡ್ತಾಯಿದ್ವಿ, ಪಕ್ಷಿಕೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ ನಾಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಂಬೆಳಗ್ಗೆ 7 ಗಂಟೆಗೆ ನಗರದಲ್ಲಿರ್ತಕ್ಕಂಥ ಜೈ ಭೀಮ್ ಹಾಸ್ಟೆಲ್, ಇಲ್ಲಿ ಬೆಳಗ್ಗೆ 7 ಗಂಟೆಗೆ ನಮ್ಮ ಜೈ ಭೀಮ್ ಹಾಸ್ಟೆಲ್ನಿಂದ ಮ್ಯಾರಥಾನ್, ಫಿಟ್ ಇಂಡಿಯಾದ ಏನು ಫಿಟ್ ಇಂಡಿಯಾ ಅಂತ ನಾವು ಕಾರ್ಯಕ್ರಮ ಇದೆ ಅದರ ಅಡಿಯಲ್ಲಿ ಮ್ಯಾರಥಾನನ್ನು, ವಾಕಥಾನನ್ನು, ನಡಿಗೆ ಮತ್ತು ಓಟ ಇವೆರಡೂ ಕೂಡ ಇಟ್ಕೊಂಡಿದ್ದೇವೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಯುವ ಸಮೂಹ ಮತ್ತು ಸೇವೆ ಮತ್ತು ಭಾರತದ ಆಧಿಪತ್ಯದ ಹಾದಿಯಲ್ಲಿ ಇರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬದ ಸಾಂಕೇತಿಕವಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಿಮ್ಮೆಲ್ಲರಿಗೂ ಮಾಧ್ಯಮ ಸ್ನೇಹಿತರದ ಮೂಲಕ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸಲಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ವೇಳೆ ಒಕ್ಕಲಿಗ ಸಮುದಾಯದವರು ಜವಾಬ್ದಾರಿ ಹಾಗೂ ವಿವೇಚನೆಯಿಂದ ವಾಸ್ತವ ಅಂಶದ ಮಾಹಿತಿ ನೀಡಬೇಕು. ತಪ್ಪು ಮಾಹಿತಿ ದಾಖಲಾಗದಂತೆ ಎಚ್ಚರ ವಹಿಸಿ ಎಂದು ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪರೆಡ್ಡಿ ತಿಳಿಸಿದರು. ಸರ್ಕಾರ ಈ ತಿಂಗಳ 22
ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ. ಹಾಗಾಗಿ ನಮ್ಮ ಸಮುದಾಯದವರಿಗೆ ರಾಜ್ಯ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ನಾವು ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮುಂಬರುವ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಕುರಿತು ಚಿಂತಾಮಣಿ ನಗರ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಅರಿವು ಮೂಡಿಸಲು ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪರೆಡ್ಡಿ ಮಾತನಾಡಿದರು. ಸಮುದಾಯದ ಯಾವುದೇ ಉಪಪಂಗಡಕ್ಕೆ ಸೇರಿದ್ದರೂ ಜಾತಿ ಕಲಂನಲ್ಲಿ ಒಕ್ಕಲಿಗ ಎಂದೇ ನಮೂದಿಸಿ ಉಪಪಂಗಡಗಳನ್ನು ಉಪಜಾತಿ ಕಾಲಂನಲ್ಲಿ ದಾಖಲಿಸಬೇಕು. ಜಾತಿ ಕಾಲಂನಲ್ಲಿ ಉಪಜಾತಿ ನಮೂದಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಕಿವಿ ಮಾತು ಹೇಳಿದರು. ಸರ್ಕಾರ ಈ ತಿಂಗಳ 22 ತಾರೀಕಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ. ಹಾಗಾಗಿ ನಮ್ಮ ಸಮುದಾಯದವರಿಗೆ ರಾಜ್ಯ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಿರ್ದೇಶಕರಾಗಿ ನಾವು ಒಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದು ಕಾರ್ಯಭಾರದಲ್ಲಿದ್ದೇವೆ. ಹಾಗಾಗಿ ನಮ್ಮ ಸಮುದಾಯಕ್ಕೆ ಕಡ್ಡಾಯವಾಗಿ ಪ್ರತಿಯೊಬ್ಬರು ಈ ಒಂದು ಸಮೀಕ್ಷೆಯನ್ನು ಪಾಲ್ಗೊಳ್ಳಬೇಕು ಹಾಗೂ ಇರ್ತಕ್ಕಂಥ ವಾಸ್ತವಾಂಶಗಳು ತಿಳಿಸಬೇಕು. ಅವರು ಬರೋದಕ್ಕೆ ಮೊದಲೇ ಆ ಒಂದು ಸಮೀಕ್ಷಾದಾರರಿಗೆ ಸಹಕರಿಸುವ ಸಲುವಾಗಿ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು, ರೇಷನ್ ಕಾರ್ಡ್ ಇಟ್ಕೊಂಡಿರಬೇಕು, ಎಪಿಕ್ ಕಾರ್ಡ್, ವೋಟರ್ ಐ ಡಿ ಕಾರ್ಡ್ ಇಟ್ಕೊಂಡಿರಬೇಕು. ಆಮೇಲೆ ಇವನ್ನೆಲ್ಲ ಮೊಬೈಲ್ಗೆ ಲಿಂಕ್ ಮಾಡಿಸಿರಬೇಕು ಮತ್ತು ವಯಸ್ಸು ಇನ್ನೊಂದು ಮತ್ತೊಂದು ಬರೆದಿಟ್ಕೊಂಡಿರಬೇಕು. ಯಾಕೆಂದರೆ ಅವ್ರು ಕೇವಲ 15 ದಿವಸ ಸಮಯ ಕೊಟ್ಟಿದೆ ಸರ್ಕಾರ ಯಾರಿಗೆ ಸಮೀಕ್ಷೆದಾರರಿಗೆ. ನಾವು ಒಂದೇ ಮನೆ ಹತ್ರ 2-3 ಗಂಟೆ ಆದರೆ 15 ದಿವಸದೊಳಗೆ 150 ಮನೆ ಕಂಪ್ಲೀಟ್ ಮಾಡೋದು ಒಂದು ಕಷ್ಟ ಆಗ್ತದೆ. ಹಾಗಾಗಿ ಅವರಿಗೆ ಸಹಕರಿಸೋದು ಒಂದು, ವಾಸ್ತವಾಂಶಗಳನ್ನು ತಿಳಿಸೋದು. ಕಡೆ 12 ಎಕರೆ ಆಗ್ತದೆ, ಆಕ್ಚುಲಾಗಿ 2 ಎಕರೆ ಹೀಗೆಲ್ಲ ಮಾಡ್ತಾರೆ. ಇವನ 7th ಸ್ಟ್ಯಾಂಡರ್ಡ್ಗೆ ಫೇಲಾಗಿ ಬಿಟ್ಬಿಟ್ಟಿರ್ತಾನೆ, ಇಲ್ಲ ಮನೆಯಲ್ಲಿ ಓದಿಸೋ ಶಕ್ತಿ ಇಲ್ದಿರ ಬಿಟ್ಬಿಟ್ಟಿರ್ತಾನೆ. ಕೇಳಿದಾಗ ನಂದು SSLC ಈ ಥರ ಹೇಳ್ಬಾರ್ದು. ವಾಸ್ತವಾಂಶ ಯಾವುದೋ ಒಂದು ಸಣ್ಣ ಮೋಟ್ರ್ ಸೈಕಲ್ ಇದ್ದರೂ ದೊಡ್ಡದಾಗಿ ಹೊಸ ಮೋಟ್ರ್ ಸೈಕಲ್ ಲೋನ್ ಮಾಡಿರ್ತಾರೆ, ಹೇಳ್ಕೊಳ್ಳೋಕ್ಕೆ ಸಾಲ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗಿ ಏನು ಮಾಡೋದು, ಸಾಲ ಇಲ್ಲ ಅಂತ ಹೇಳೋದು, ಇವೆಲ್ಲ ಮಾಡಬಾರ್ದು. ವಾಸ್ತವಾಂಶನ ಸಮೀಕ್ಷೆದಾರರ ಗಮನಕ್ಕೆ ತನ್ನಿ ಅಂತ. ಈ ಸಂದರ್ಭದಲ್ಲಿ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕರಾದ ಡಾಕ್ಟರ್ ಡಿಕೆ ರಮೇಶ್, ಡಾಕ್ಟರ್ ಎಂಸಿ ಬಾಲಾಜಿ ರೆಡ್ಡಿ, ಈರುಳ್ಳಿ ಶಿವಾರೆಡ್ಡಿ, ಸ್ಕೂಲ್ ಸುಬ್ಬರೆಡ್ಡಿ, ಅಶ್ವಥ್ ನಾರಾಯಣ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ
ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್, ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. Another number 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, CCTV ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ರೈತರಿಗೆ ದಲಿತರಿಗೆ ನಿರ್ದಿಷ್ಟ ಭೂಮಿ ತೋರಿಸದೆ ದುರಸ್ತಿ ಮಾಡಿಕೊಡದೆ ನೀಡಿರುವ ಸಾಗುವಳಿ ಚೀಟಿ ಹೆಸರಿಗಷ್ಟೇ ಸೀಮಿತಗೊಂಡಿವೆ ಎಂದು ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ಜಿಲ್ಲಾ ಗೌರವಾಧ್ಯಕ್ಷ GL ರಾಮಾಂಜನೇಯಪ್ಪ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾ ರಂಗ ತುಂಬಾ ಜವಾಬ್ದಾರಿಯುತವಾದಂತಹ ಅಂಗ ಭಾರತದಾಗ ಸಂವಿಧಾನಿಕ ಅಂಗ ಇದು. ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ಸಹ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ನಮ್ಮ ಪತ್ರಿಕಾ ರಂಗ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಪತ್ರಕರ್ತರ ಭವನದಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿ ತಾಲೂಕು ಶಾಖೆಯಿಂದ ಸುದ್ದಿಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಜಿಲ್ಲಾ ಗೌರವಾಧ್ಯಕ್ಷ GL ರಾಮಾಂಜನೇಯಪ್ಪ ಮಾತನಾಡಿ, ತಾಲೂಕಿನ ರೈತರಿಗೆ, ಭೂ ರಹಿತರಿಗೆ, ದಲಿತರಿಗೆ ಕಂದಾಯ ಇಲಾಖೆಯಿಂದ ನೀಡಿರುವ ಸಾಗುವಳಿ ಚೀಟಿಗಳು ನಾಮಕಾವಸ್ಥೆಗೆ ಮಾತ್ರ ವಿತರಣೆ ಆಗಿದೆ. ಸಾಗುವಳಿ ಚೀಟಿಯಂತೆ ಜಮೀನು ದುರಸ್ತಿ ಮಾಡಿಕೊಡುತ್ತಿಲ್ಲ. ಹದ್ದುಬಸ್ತು ಮಾಡಿಕೊಡದೆ ಅಧಿಕಾರಿಗಳು ಬರೀ ಸಾಗುವಳಿ ಚೀಟಿ ವಿತರಿಸಿ ಕೈ ತೊಳೆದುಕೊಂಡಿರುವುದು ಖಂಡನೀಯವಾಗಿದೆ. ದಲಿತ ಕುಟುಂಬಗಳೇ ಹೆಚ್ಚು ವಾಸವಿರುವ ದಲಿತ ಕಾಲೋನಿಗಳಲ್ಲಿ ಸ್ವಚ್ಛತೆ ಮರೀಚಿಕೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ರೀತಿ ಒತ್ತುವರಿ ಮಾಡಿಕೊಂಡಾರೆ. ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಡೂಪ್ಲಿಕೇಟ್ ಆಗಿ ಒಂದು ಈ ಕಾಲ ಮಾಡ್ಕೊಳ್ತಾರೆ, ಬೇರೆಯವರು ಮಾಡ್ತಾರೆ. ಡಾಕ್ಯುಮೆಂಟ್ ಇದೆ, ಮಾಡಿಬಿಟ್ಟು ಮತ್ತೆ ಅವ್ರಿಗೆ ಮಾಡಿಸ್ಕೊಂತಾರೆ ಹಿಂದಕ್ಕೆ. ಯಾಕೆ ಅಂದರೆ ಲೋನ್ ತಗೋಬೇಕಾದ್ರೆ ಮೂಲ ದಾಖಲೆ ಇರಬೇಕು. ಆ ಮೂಲ ದಾಖಲೆ ಪಡೆಯೋದಕ್ಕೆ ಮೊದಲು ಆಗಿರೋದು ಬೇರೆಯವ್ರು ಮಾಡ್ತಾರೆ, ಮತ್ತು ಹಿಂದಕ್ಕೆ ಹಾಕ್ಸ್ಕೊಂತಾರೆ, ಮತ್ತೆ ಲೋನ್ ತಗೊಂಡ್ರೆ 9 ಲಕ್ಷ ಲೋನ್. ಡೀಟೇಲ್ಸ್ ಎಲ್ಲ ಪೇಪರ್ಸ್ ಎಲ್ಲ ಇದೆ. ಈಗ ಅವ್ರಿಗೆ ಸೈಟ್ ಇಲ್ಲ, ಒಂದು ಮನೆ ಕಟ್ಕೊಳ್ಳಿ, 5-6 ಸೈಟು ಒಬ್ಬರು ಬೇರೆಯವ್ರು ಮಾಡೋದು ಮಾಡೋದು, ಇನ್ನೊಬ್ಬರಿಗೆ ಲೋನ್ ತಗೊಳ್ಳೋದು, ಈ ರೀತಿ ಅವ್ಯವಹಾರ. ಈ ರೀತಿಯಾಗಿ ಅಕ್ರಮವಾಗಿ ಕೆರೆಗಳನ್ನು ಒತ್ತುವರಿ ಮಾಡಿದ ತಹಸೀಲ್ದಾರ್ಗೆಲ್ಲರೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇಷ್ಟೊತ್ತಿಗೂ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಸ್ಪಂದನೆ ಸಿಗ್ತಾ ಇಲ್ಲ. ದಯವಿಟ್ಟು ಈ ಸರ್ಕಾರಿ ಜಮೀನುಗಳೇನಿದೆ, ಕೆರೆಗಳೇನಿದೆ, ನೀರು ಮೂಲ ಏನಿದೆ, ಅದನ್ನು ಉಳಿಸ್ಕೋಬೇಕು ಅಂತ ತಮ್ಮನ್ನು ಕರ್ತವ್ಯಕ್ಕೆ ಪ್ರಾರ್ಥನೆ ಮಾಡ್ಕೊತಿದ್ದೀನಿ. ಇಷ್ಟೇ ಮಾತನ್ನು
ನನ್ನ ಹತ್ರ ಇದೆ ಎವಿಡೆನ್ಸ್, ನಾನು ಕೊಡ್ತೀನಿ. ಅಪ್ಲಿಕೇಶನ್ ಸಾವಿರಾರು ಎಕರೆಗಳಿದ್ದಾವೆ. ಏನಾಗ್ತಾ ಇದೆ ಇವತ್ತು ರೈತರನ್ನು ಭಯದಿಂದ ಮಾಡಿಸಿ ಏನಾದ್ರು ಕಬ್ಜೆ ಮಾಡ್ತಾ ಇರ್ತಾರೆ, ಇಲ್ಲ ಅವ್ರ ಆಶಾಂಶಗಳನ್ನು ಒಡ್ಡಿ ಏನಾದ್ರು ಏನು ಮಾಡಬೇಕಂತ ನೀವು ನಿಮ್ಮ ಅಧಿಕಾರದಲ್ಲಿ ಇಷ್ಟೊಂದು ಎಕರೆ ನೀವೇ ತಿಂದು ಮಾಡ್ಕೋಬೇಕು. ಎಲ್ಲರಿಗೂ ಜವಾಬ್ದಾರಿ ಇದೆ. ಒಂದು ದಿನಗೂಲಿ ನೌಕರಿಗೆ ಕಾಯಿ ಮಾತು ಕೊಡಬೇಕು ಅಂತ ನಮ್ಮ ಹಿರಿಯರು ಕಾಯಿ ಮಾತು ಇದ್ರೂ ಸೇವಾ ಭದ್ರತೆ ಇಲ್ಲ ಅವರಿಗೆ. ಪಾಪ ಆ ಎಂಥ ಒಂದು ಗೋಡೆ ಮುಂದೆ ನಿಲ್ಕೊಂಡು ಅವ್ರು ಕೆಲಸ ಮಾಡಬೇಕಾದ್ರೆ ಅವ್ರ ಕಷ್ಟ ಇಲ್ಲ ಅಂತ ಅವ್ರಿಗೆ. ಅವ್ರ ಕಷ್ಟ ಕೇಳೋರು ಯಾರೂ ಇಲ್ಲ ಇವಾಗ. ಮಕ್ಕಳ ಶೈಕ್ಷಣಿಕ ಒಂದು ಪ್ರಗತಿ ಬಗ್ಗೆ ವಿಚಾರ ಮಾಡ್ತಕ್ಕಂಥವ್ರು ಯಾರು? ಒಂದು ಶಾಲಾ ಕೊಠಡಿ ಏನಾದರೂ ಇನಾಗ್ರೇಷನ್ ಮಾಡಿದ್ರೆ ಇಡೀ ಕ್ಷೇತ್ರವೇ ಏನೋ ಡಿಸ್ಟ್ರಿಕ್ಷನ್ ಬಂದ್ಬಿಟ್ಟು ಇನ್ನು ಅದ್ರ ಜಾಗೃತ ಬಂದ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ರೆ ಇನ್ನೇನಿಲ್ಲ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ, ಯಾವ ಶಾಲೆನ ಅವಶ್ಯಕತೆ ಇಲ್ಲ, ಅದು ಬಂದು ಬಿಡ್ತಾರೆ. ನೋಡ್ತೀವಿ ನಮ್ಮ ಬೆಳಗ್ಗೆ ಮೊನ್ನೆ ತಾನೇ ನೋಡಿದ್ರಿ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಎಂದು ವರದಿ ಬಿಡುಗಡೆ ಮಾಡಿದಲ್ಲ. 643 ಸಚಿವರನ್ನ ಇದು ಮಾಡಿಕೊಂಡು ಬಿಡುಗಡೆ ಮಾಡಿದ್ರೆ ವರದಿ ಎಷ್ಟು ಆತಂಕಕಾರಿ ವಿಷಯ ಅದು, ಎಷ್ಟು ಭಯಾನಕ ವಿಷಯ ಅದು. ಕೇವಲ 350 ಸಚಿವರ ಅಧೀನದಲ್ಲಿ 23,239 ಕೋಟಿ ಇದೆ ಅಂತ ಹೇಳಿದ್ರೆ ನಾವು ಎಂತ ಕ್ರಿಮಿನಲ್ಸ್ ನಾಯಕ ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಇದ್ದೀವ ನಾವು, ಪ್ರಜಾಪ್ರಭುತ್ವಕ್ಕೆ ಅರ್ಥ ಗೊತ್ತಿರೋ ಒಂದು ಅಧೀನದಲ್ಲಿದ್ದೀವಿ, ಅವರ ಒಂದು ಆಡಳಿತಾಧೀನದಲ್ಲಿ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ನಾಗಪ್ಪ, ಜಿಲ್ಲಾಧ್ಯಕ್ಷ ಲಕ್ಷ್ಮೀ ನರಸಿಂಹಪ್ಪ, ಪ್ರಧಾನ ಕಾರ್ಯದರ್ಶಿ ಜಿ ಮೂರ್ತಿ, ತಾಲೂಕು ಅಧ್ಯಕ್ಷ ವಿಜಯಕುಮಾರ್, ಪ್ರಧಾನ ಕಾರ್ಯದರ್ಶಿ ಟಿ ಮುನಿಸ್ವಾಮಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಎರಡನೇದೇನಪ್ಪಾ ಅಂತಂದ್ರೆ 1 ಎಕರೆ ಯಾರಾದ್ರೂ ಬೇಸಿಗೆ ಕಾಲದಲ್ಲಿ ಯಾರಾದ್ರೂ 1 ಎಕರೆಗೆ ಅವರೇ ಹಸುಗಳಿಗೆ ಅವರೇ ಒಂದೇನಾದ್ರು ಮೇವು ಬೆಳ್ಕೊಂತಾರಪ್ಪ ಅಂದ್ರೆ 3,500 ರೂಪಾಯಿ ಪ್ರೋತ್ಸಾಹಧನ ಈ ಸತಿ ಆಲ್ಮೋಸ್ಟ್ ಆಗಿ 245 ಎಕರೆಗೆ ನಮ್ಮ ತಾಲೂಕು. ಗೌರಿಬಿದನೂರು ನಗರದ ಹಿರೇಬಿದನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಸಂಘದ ಅಧ್ಯಕ್ಷರಾದ ಡಿಎನ್ ವೆಂಕಟರೆಡ್ಡಿ ಮಾತನಾಡಿ, ರೈತರು ಉತ್ತಮವಾದ ಹಾಲು ಡೈರಿಗೆ ಕೊಟ್ಟಾಗ ಮಾತ್ರ ಇಂತಹ ಸಂಘಗಳು ಇನ್ನಷ್ಟು ಉಳಿಯುತ್ತವೆ. ಈ ಭಾಗದ ರೈತರು ಗುಣಮಟ್ಟದ ಹಾಲು ನೀಡಿದಾಗ ಮಾತ್ರ ಈ ಒಂದು ಹಿರೇಬಿದನೂರಿನ ಡೈರಿಗೆ ಒಳ್ಳೆಯ ಹೆಸರು ಬರುತ್ತದೆ. ರೈತರಿಗೆ ಏನೇ ಸಮಸ್ಯೆ ಮತ್ತು ಮಾಹಿತಿಯಲ್ಲಿ ಲೋಪವಿದ್ದರೆ ಹಾಗೂ ಸಹಕಾರ ಬೇಕೆಂದರೆ ಕಾರ್ಯದರ್ಶಿ, ಸಂಘದ ಸದಸ್ಯರು, ಅಧಿಕಾರಿಗಳನ್ನು ಭೇಟಿ ಮಾಡಿ ತಿಳಿದುಕೊಳ್ಳಬಹುದು. ಗುಣಮಟ್ಟದ ಹಾಲನ್ನು ಹಾಕುವ ಮೂಲಕ ಡೈರಿಯನ್ನು ಉಳಿಸಿ ಮತ್ತು ಸಹಕಾರ ಸಂಘವನ್ನು ಉಳಿಸುವ ಕೆಲಸ ಮಾಡಬೇಕು ಎಂದರು. ಮೊದಲ ಕಾರ್ಯ ಮುಂದೆ ರೈತರು ಯಾವಾಗ ಒಳ್ಳೆ ಗುಣಮಟ್ಟದ ಹಾಲನ್ನು ಕೊಡ್ತಿರೋ ಆವಾಗ ಈ ಒಂದು ಸೊಸೈಟಿಯ ಈ ಸಹಕಾರ ಸಂಘದ ಗೌರವ ಹೆಚ್ಚಿನದಾಗಿ ನಮ್ಮ ಹಿರೇಬಿದನೂರಲ್ಲಿ ಒಳ್ಳೆ ಹೆಸರು ತರಬೇಕು ಅಂತ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿದ್ದು ಇನ್ನು ಅನುಕೂಲಗಳನ್ನ ಈಗಾಗಲೇ ನಮ್ಮ ವಿಸ್ತರಣಾಧಿಕಾರಿಗಳು ನಮ್ಮ DM ಸಾಹೇಬ್ರನ್ನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಈ ನಮ್ಮ ಡೈರಿ ಬಗ್ಗೆ ಏನೇನು ನಡೀತಾ ಇದೆ ಎಲ್ಲ ವಿವರವಾಗಿ ಎಲ್ಲ ವಿಸ್ತಾರವಾಗಿ ತಮ್ಗೆ ಹೇಳಿದ್ದಾರೆ. ಇನ್ನೂ ಏನಾದರೂ ನಿಮಗೆ ಕೆಲವು ಸಹಕಾರಗಳೇನೋ ಬೇಕಾದಾಗಿಲ್ಲಿ ಬಂದು ನಮ್ಮ ಸೆಕ್ರೆಟರಿಗಳನ್ನ ಭೇಟಿ ಆಗ್ಬೋದು, ನಮ್ಮನ್ನು ಭೇಟಿ ಆಗ್ಬೋದು, ಇಲ್ಲ ಡೈರೆಕ್ಟರ್ಗಳನ್ನ ಭೇಟಿ ಆಗ್ಬೋದು. ನಿಮ್ಮ ಕುಂದುಕೊರತೆಗಳು ಏನೋ ಇರಲಿ ನಮ್ಮಲ್ಲಿ ಡೈರೆಕ್ಟರ್ ಬಂದು ಭೇಟಿಯಾಗಿ ಒಟ್ಟು ಒಳ್ಳೆಯ ಗುಣಮಟ್ಟದ ಹಾಲನ್ನು ಹಾಕಿ ನಮ್ಮ ಈ ಒಂದು ಡೈರಿಯ ಸಹಕಾರ ಸಂಘವನ್ನು ನಾವು ಉಳಿಸಬೇಕು ಅಂತ ಮತ್ತೊಮ್ಮೆ ನಮ್ಮ ಪ್ರಾರ್ಥನೆ ಮಾಡ್ಕೊಳ್ತಾ ಇನ್ನೊಂದು ಮಾತು ಮುಗಿಸ್ತೀವಿ. ಎರಡನೇದೇನಪ್ಪಾ ಅಂತಂದ್ರೆ 1 ಎಕರೆ ಯಾರಾದ್ರೂ ಬೇಸಿಗೆ ಕಾಲದಲ್ಲಿ ಯಾರಾದ್ರೂ 1 ಎಕರೆಗೆ ಅವರೇ ಹಸುಗಳಿಗೆ ಅವರೇ ಒಂದೇನಾದ್ರು ಮೇವು ಬೆಳ್ಕೊಂತಾರಪ್ಪ ಅಂದ್ರೆ 3,500 ರೂಪಾಯಿ ಪ್ರೋತ್ಸಾಹಧನ ಈ ಸತಿ ಆಲ್ಮೋಸ್ಟ್ ಆಗಿ 245 ಎಕರೆಗೆ ನಮ್ಮ ತಾಲೂಕಲ್ಲಿ 245 ಎಕರೆಗೆ ನಾವು ಆಲ್ಮೋಸ್ಟ್ 3,500 ರೂಪಾಯಿ ನಾವು ದುಡ್ಡು ಕೊಡಿಸಿದ್ದೀವಿ. ಮತ್ತೇನಪ್ಪಾ ಅಂದ್ರೆ ಮತ್ತೆ ಯಾವ್ದಾದ್ರು ಹಾಲು ಉತ್ಪಾದಕರ ಮಕ್ಕಳು ಏನಾದ್ರು ಹೆಣ್ಣು ಮಕ್ಕಳು ಏನಾದ್ರು ಹಾಸ್ಟೆಲ್ ಬೆಂಗಳೂರಲ್ಲಿ ಏನಾದ್ರು ನೀವು ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವೇನಾದ್ರೂ ಇದು ಮಾಡ್ತೀರಪ್ಪ ಅಂದ್ರೆ ನಮ್ಗೆ ನಮ್ಮ ಒಕ್ಕೂಟ ಕಡೆಯಿಂದ ಹಾಸ್ಟೆಲ್ ಫೆಸಿಲಿಟಿ ಇದೆ. ಹಾಸ್ಟೆಲ್ ಫೆಸಿಲಿಟಿ ಹೆಂಗಿದೆಪ್ಪ ಅಂತಂದ್ರೆ ಈಗ ನಂದು ಇನ್ಫ್ಲೂಯೆನ್ಸ್ ಐತಿ, ಇನ್ನೊಬ್ರದ್ದು ಇನ್ಫ್ಲೂಯೆನ್ಸ್ ಐತೆ, ಅಲ್ಲಿ ಏನು ಇದು ಆಗಲ್ಲ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಷ್ಟೇ. ಯಾರು ಖಾಲಿ ಆಗಿರ್ತಾರೋ ಆ ತರ ಕೊಡ್ತಾ ಹೋಗ್ತಾರೆ, ಯಾರ್ದು ನೆಸೆಸಿಟಿ ಇರ್ತದೋ ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಸುಮ್ಮನೆ ಏನೋ ಕೆಲಸ ಮಾಡಕ್ಕಂತ. ಇದೇ ವೇಳೆ ಹಿರೇಬಿದನೂರು ಡೈರಿಗೆ ಅತಿ ಹೆಚ್ಚು ಹಾಲನ್ನು ಹಾಕಿದ 2 ರೈತರಿಗೆ ಸಂಘದ ಕಡೆಯಿಂದ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷ ಎನ್ ಸೋಮಶೇಖರ್, ನಿರ್ದೇಶಕರಾದ HN ಗೋವಿಂದರಾಜು, ದೇವರಾಜು, ಶ್ರೀನಿವಾಸ್ ಜಿ, ರಾಮಯ್ಯ, ಸಂಜೀವರಾಯಪ್ಪ, HV ನಂಜೇಗೌಡ, ಎನ್ ಸುರೇಶ್ ಕುಮಾರ್, ಗೋಪಾಲ್, ರಾಧಾಕೃಷ್ಣ, ರತ್ನಮ್ಮ ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ರೈತರ ಮೇಲೆ ಕರಡಿ ದಾಳಿ, ಗಂಭೀರ ಗಾಯ, ಆತಂಕದಲ್ಲಿ ಗ್ರಾಮಸ್ಥರು.
ಹೆಚ್ಚಾಗುತ್ತಿರುವ ಅಪಘಾತಗಳು, ಸಂಚಾರಿ ನಿಯಮ ಪಾಲನೆ ಮಾಡದ ಸವಾರರು, ಬಿಸಿ ಮುಟ್ಟಿಸಿದ ಪೊಲೀಸರು. ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ, ಹೈಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿ ಶಾಸಕ ಕೆವೈ ನಂಜೇಗೌಡ ಸ್ಥಾನಕ್ಕೆ ಕುತ್ತು ತಂದ ಮಧ್ಯಂತರ ಆದೇಶ. ಪ್ರಧಾನಿ ಮೋದಿಯವರ 75ನೇ ಜನ್ಮದಿನಾಚರಣೆ ಹಿನ್ನೆಲೆ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಮೋ ಯುವರನ್ ವಾಕಥಾನ್, ಸಾವಿರಾರು ಮಂದಿ ಭಾಗಿಯಾಗುವ ನಿರೀಕ್ಷೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.